ಭಗವಂತ, ನಂಗೆ ಗೊತ್ತಿದೆ ನನ್ನ ಮೃತ್ಯು ನಿಮ್ಮ ಕೈಯಲ್ಲೇ ಇದೆ. ಸಾಯಿಸುವ ಮೊದಲು ಈ ಭದ್ರಾಕ್ಷನ ಅಂತಿಮ ಇಚ್ಛೆ ಪೂರ್ತಿ ಮಾಡೋದು ಇಲ್ವಾ ಭಗವಂತ? ಸಾಯುವಾತನ ಅಂತಿಮ ಇಚ್ಛೆಯನ್ನು ಕೇಳಿದ್ದೆ, ಆದರೆ ಒಬ್ಬ ಸತ್ತವನ ಅಂತಿಮ ಇಚ್ಛೆ ಒಂದು ಪ್ರೇತದ ಅಂತಿಮ ಇಚ್ಛೆ. ರಾಧಿ, ಅಣ್ಣನ ಹತ್ರ ನೀನ್ ಅಂತದ್ಯೇನಂದಿ? ಅವ್ನ್ ಹೊರಟೆ ಹೋದ. ಗೊಲ್ಲ, ಇವತ್ತಣ್ಣ ಯಾರನ್ನ ನೋಡಕ್ ಹೋದ್ನೋ ಅವ್ರ ಕಲ್ಪನೆನೋ ನೀನ್ ಮಾಡಕ್ಕಾಗಲ್ಲ. ಒಗಟಾಗಿ ಮಾತಾಡ್ಬೇಡ ರಾಧಿ. ಅವನ್ಗೆ ನನ್ ಮೇಲೆ ಮತ್ತೆ ಕೋಪ ಬಂದಿಲ್ಲ ತಾನೆ? ಗೊಲ್ಲ, ಅಣ್ಣ ನಿನ್ ಮೇಲೆ ಕೋಪ ಮಾಡ್ಕೊಂಡ್ರೆ ಅವನು ಶಂಕರನ್ನ ನೋಡಕ್ ಯಾಕೆ ಹೋಗ್ತಾನೆ? ಶಂಕರನ್ನ ಅಂದ್ರೆ ಅಣ್ಣ ಶಂಕರನ್ ನೋಡಕ್ ಹೋಗಿದಾನ? ಹಾಗಲ್ಲ. ಆದ್ರೆ ಯಾಕಂದ್ರೆ ನಾನೇ ಅವನಿಗೆ ಹೇಳಿದಲ್ವಾ, ಆ ಶಂಕರನಿಂದಾನೆ ವೃಂದಾವನ ವಾಸಿಗಳ ಸಂಕಟ ದೂರ ಆಗಿದ್ದಲ್ವಾ. ಈಗ ನನ್ನನ್ನ ಹೀಗ್ ನೋಡ್ಬೇಡ ಗೊಲ್ಲ. ನಿಂತರ ನಾನು ನಿಂಗೆ ಸುಳ್ಳು ಹೇಳೋಕ್ಕಾಗಲ್ಲ. ನೀನ್ ಮಾಡಿದ್ದು ಸರಿ ಇದೆ ರಾಧಿ. ಬಾ, ನಾನು ಸ್ವಲ್ಪ ನೋಡ್ತೀನಿ ಶಂಕರನ ಹತ್ರ ಅಣ್ಣ ಏನ್ ಮಾತಾಡ್ತಿದ್ದಾನಂತ. ನಡೆಗಲ್ಲ. ಚೆನ್ನಾಗಿದೆ, ಹೇಳು, ನಿನ್ನ ಅಂತಿಮ ಇಚ್ಛೆ ಹೇಳು. ಹೇಳ್ಬಿಡ್ತೀನಿ ಭಗವಂತ. ಹೇಳು ಭಗವಂತ, ಮೊದಲಿಂದಲೂ ಈ ಬಲ ಮತ್ತೆ ಬುದ್ಧಿಯ ಪ್ರಯೋಗವಂತೂ ನಡೆದಿದೆ. ಯಾಕೀ ಬಾರಿ ಪ್ರೀತಿಯ ಪ್ರಯೋಗ ಮಾಡಬಾರ್ದು ಭಗವಂತ? ಭಕ್ತಿ ಭಾವದಿಂದ ಹುಟ್ಟುವುದೇ ಪ್ರೇಮ. ಈಗ ನಿನ್ನೊಳಗೂ ಆ ಕೃಷ್ಣನ ಭಕ್ತಿ ಭಾವವು ಹುಟ್ಟಿಲ್ಲ ತಾನೆ? ಇಲ್ಲ ಭಗವಂತ, ನಾನು ಕಂಸ ಪ್ರೇಮದ ಮಾತಾಡ್ತಾ ಇದ್ದಿದ್ದು. ನಾನು ಹೇಳಿದ್ರ ತಾತ್ಪರ್ಯ ಏನಂದ್ರೆ, ಈಗ ನಾವು ಬಲ ಮತ್ತು ಬುದ್ಧಿ ಇರೋ ದೊಡ್ಡ ದೊಡ್ಡ ಹಸುರನ್ನ ಕಳಿಸಿ ಆಗಿದೆ, ಆದ್ರೂ ಸಪ್ಪೆ ಮುಕ್ತಿಯಿಂದ ತಿರುಗಿ ಬಂದ್ಬಿಟ್ರು. ಅದಕ್ಕೆ ಈ ಬಾರಿ ಒಬ್ಬ ಅಂತಹ ಅಸುರರನ್ನ ಕಳಿಸಿ ಭಗವಂತ. ಅವನು ಬೃಂದಾವನ ವಾಸಿಗಳ ಭಗವಂತ ಪ್ರೇಮಕ್ಕೆ ಕಂಸನ ಪ್ರೇಮ ಸೇರಿಸ್ಬೇಕು. ಪ್ರೇತಕ್ಕೆ ತಿಳಿದಂತ ಪ್ರೇಮವಿದು. ಕಂಸ ಪ್ರೇಮದ ಎಲ್ಲಕ್ಕೂ ದೊಡ್ಡ ಪ್ರತಿನಿಧಿಯು ನನ್ನ ಅರಿಷ್ಟಾಸುರ. ಈಗ ಆರಂಭವಾಗಲಿದೆ ವ್ರಜಮಂಡಲದಲ್ಲಿ ಅರಿಷ್ಟಾಸುರನ ಸ್ವಚ್ಛಂದ ಪ್ರೇಮ. ಈಗ ಗೋಪಿಯರು ಮತ್ತು ವ್ರಜಮಂಡಲದ ಸ್ತ್ರೀಯರಿಗೆ ಎಂತಹ ಶಿಕ್ಷಣ ಬೇಕೆಂದರೆ ಅವರು ತಮ್ಮ ಎಲ್ಲ ಮರ್ಯಾದೆ ಮರೆಯಬೇಕು. ಈಗ ವ್ರಜಮಂಡಲದ ಮರ್ಯಾದೆಗಂತೂ ಆಗುತ್ತದೆ ಗ್ರಹಣ. ಭಗವಂತ ಭಗವಂತ ಭಗವಂತ, ಸಣ್ಣ ಬಾಯಲ್ಲಿ ದೊಡ್ಡ ಮಾತಾಡ್ತಿದ್ದೀನಿ, ಆದ್ರೆ ಈ ಸಮಯವು ಅರಿಷ್ಟಾಸುರನ್ನ ಕಳಿಸೋದಕ್ಕೆ ಸರಿಯಾದಲ್ವೇನೋ ಭಗವಂತ? ಇನ್ನು ಆ ಬೃಂದಾವನ ವಾಸಿಗಳು ಆ ಧೇನುಕಾಸುರನ ಪ್ರಭಾವದಿಂದ ಹೊರಗೆ ಬಂದಿರೋದಿಲ್ಲ ಭಗವಂತ. ಅದಕ್ಕೆ ಎಲ್ಲಿವರೆಗೂ ಅವ್ರ ಹೃದಯದಲ್ಲಿ ಆತಂಕವಿದೆಯೋ ಪ್ರೇಮ ಹೇಗೆ ಹುಟ್ಟುತ್ತೆ ಭಗವಂತ? ಸರಿ ಇದೆ, ಸತ್ಯ ಹೇಳಿದೆ ಭದ್ರಾಕ್ಷ. ಈಗ ವ್ರಜವಾಸಿಗಳು ಸ್ವಲ್ಪ ಖುಷಿ ಪಡಬೇಕು. ನೀನು ಅವರೆಗೂ ಖುಷಿಯಾಗಿರು. ಅದರ ನಂತರ ಈ ಸಂಪೂರ್ಣ ಜಗತ್ತು ಈ ವಿಷಯಕ್ಕೆ ಸಾಕ್ಷಿಯಾಗಲಿ. ಈ ಭಗವಂತ ಕಂಸ ಕೇವಲ ಕ್ರೋಧದಿಂದ, ಕೇವಲ ಬಲದಿಂದಲ್ಲ, ಜೊತೆಗೆ ಪ್ರೇಮದಿಂದಲೂ ಎಂತಹ ದೊಡ್ಡ ಅನಿಷ್ಟ ಮಾಡಬಲ್ಲನು. ಹೇ ಚಕ್ರಧಾರಿ, ಪ್ರೇಮ ಪ್ರೇಮ. ಪ್ರೇಮ. ಶಂಕರ, ನೀನು ವೃಜವಾಸಿಗಳ ಪ್ರಾಣ ಕಾಪಾಡಿ ನಮಗೆಲ್ಲ ಏನ್ ಉಪಕಾರ ಮಾಡಿದ್ಯೋ ಅದಕ್ಕಾಗಿ ನಾವು ಯಾವಾಗ್ಲೂ ನಿನ್ಗೆ ಆಭಾರಿಯಾಗಿರ್ತೀವಿ. ಇವತ್ತಿಂದ ನಾನು ರಾಧೆ ಕೃಷ್ಣನ್ಗಷ್ಟೇ ಅಲ್ಲ, ನಿನ್ಗೂ ಅಣ್ಣ ಆಗಿರ್ತೀನಿ. ಅದು ಅಲ್ದೆ ನನ್ ಯಾರಿಗೂ ಲಾಡು ತಿನ್ಸೋದೇ ಇಲ್ಲ, ಆದ್ರೆ ನಾನ್ ನಿನಗ್ ಲಾಡು ತಿನ್ನಿಸ್ತೀನಿ. ಅದ್ರಿಂದ ನೀನು ಶಕ್ತಿಶಾಲಿ ಆಗ್ತೀಯ. ತಗೋ, ತಿನ್ನು. ಲಾಡು ತಿನ್ಸೋದೇನು ಸರಿ ಅಣ್ಣ, ಆದ್ರೆ ಈ ಶಂಕರನ್ ಮುಂದೆ ನಿನ್ನ ಗದೆ ತಿರ್ಗ್ಸೋದಿಕ್ ಹೋಗ್ಬೇಡ. ಹಾ ಅಣ್ಣ, ಯಾಕಂದ್ರೆ ಕೃಷ್ಣನ್ ತರ ಶಂಕರಂಗೂ ನಿಮ್ ಗದೆನ ಎತ್ತಕ್ಕಾಗೋದಿಲ್ಲ.
ಅಲ್ಲ. ಈಗ ನೀವು ಜಗಳ ಮಾಡೋದಾದ್ರೆ ಬೇರೆ ಕಡೆ ಹೋಗಿ ಜಗಳ ಮಾಡಿ. ಯಾಕಂದ್ರೆ ನಾನಿಲ್ಲಿ ಶಂಕರನ್ ಹತ್ರ ಏನೋ ಮುಖ್ಯವಾದ ವಿಷಯ ಮಾತಾಡ್ಬೇಕು. ಆದ್ರೆ ನಾನ್ ನಿನ್ನ ಕರೆಯೋದಕ್ ಬಂದಿದ್ದು. ಇಲ್ಲ ಕೃಷ್ಣ, ನೀವಿಬ್ರು ಮನೆಗ್ ಹೋಗಿ. ನಾನಿಲ್ಲೇ ಶಂಕರನ್ ಜೊತೆ ಇರ್ತೀನಿ. ಆಗ್ಲಿ ಅಣ್ಣ. ನಡಿ ರಾಧಿ, ನೀನ್ ಹೋಗೋಗಲ್ಲ. ಯಾಕಂದ್ರೆ ನಾನು ನನ್ನನಿಗೆ ಹೋಗ್ತೀನಿ. ಈ ರಾಧಿ ಇವಾಗೇನೋ ಹೋಗ್ತಿದ್ದಾಳೆ, ಆದ್ರೆ ಆಮೇಲೆ ಕೃಷ್ಣ ಕೃಷ್ಣ ಅಂತ ನನ್ನ ಹಿಂದೆನೆ ಬರ್ತಾಳೆ. ಯಶೋಧೆ, ಜಗತ್ನಲ್ಲಿ ಪ್ರತಿಯೊಂದು ಅಧರ್ಮ ಮತ್ತೆ ಪಾಪಕ್ಕೆ ಶಿಕ್ಷೆ ಇದೆ. ಆದ್ರೆ ನಾವು ಕೃಷ್ಣನ್ ಜೊತೆ ನಡ್ಕೊಂಡಿದ್ದಕ್ಕೆ ಅದಕ್ಕೆ ಯಾವ ಪ್ರಾಯಶ್ಚಿತ್ತನೂ ಇಲ್ಲ. ನಂದರಾಜ ಕೆಟ್ಟ ಮಗ ಇರ್ತಾನೆ ಅಂತ ಕೇಳಿದ್ದೆ, ಆದ್ರೆ ಇವತ್ತೊಬ್ಬ ತಾಯಿ ಕೆಟ್ಟ ತಾಯಿ ಆದ್ಲು. ನಾನೇ ಸ್ವತಃ ನನ್ನ ಕಣ್ಣನ ಅಧರ್ಮಿ ಕಂಸನ ಅಧರ್ಮ ಲೋಕ ಮಥುರೆ ಕರ್ಕೊಂಡು ಹೋಗ್ತಿದ್ದೆ. ನನ್ನ ಪಾಪಕ್ಕೆ ಯಾವ ಕ್ಷಮೆನೂ ಇಲ್ಲ ನಂದರಾಜ, ಯಾವ ಕ್ಷಮೆನೂ ಇಲ್ಲ. ಅಮ್ಮ, ಅಪ್ಪ, ನೀವು ಹೀಗೆಲ್ಲ ಯಾಕೆ ಮಾತಾಡ್ತಿದ್ದೀರಾ? ಇದ್ರಲ್ಲಿ ನಿಮ್ ತಪ್ಪೇನೂ ಇಲ್ಲ. ಇದೆಲ್ಲಾನು ಆ ಧೇನುಕಾಸುರನ ದುಷ್ಟ ಶಕ್ತಿಯಿಂದ ಆಗಿದ್ದು. ಕೃಷ್ಣ, ಒಬ್ಬ ತಂದೆ ಪುತ್ರನ ಭಾಗ್ಯ ನಿರ್ಮಾಣ ಮಾಡಬೇಕು. ಅವನಿಗೆ ಧರ್ಮದ ದಾರಿ ತೋರಿಸ್ತಾನೆ. ಆದ್ರೆ ನಾನು ನಿನಗೆ ಅಧರ್ಮದ ದಾರಿ ತೋರಿಸ್ದೆ. ನಾನು ಮಾಡಿರೋ ಪಾಪಕ್ಕೆ ಅದಕ್ಕೆ ಯಾವ ಕ್ಷಮೆನೂ ಇಲ್ಲ. ನನಗೆ ಬದುಕೋದಕ್ಕೆ ಯಾವ ಅಧಿಕಾರನೂ ಇಲ್ಲ ಕೃಷ್ಣ, ಯಾವ ಅಧಿಕಾರನೂ ಇಲ್ಲ. ಅಪ್ಪ, ನಿಮ್ಮಿಂದ ತಪ್ಪಾಗಿದೆ ಅಂತ ನಿಮ್ಗೆ ಅನ್ನಿಸ್ತಾ ಇದ್ರಿ. ಆ ತಪ್ಪಿಗೆ ಶಿಕ್ಷೆ ಅಲ್ಲ, ಅದನ್ನ ತಿದ್ಕೊಳ್ಳೋ ಅವಕಾಶ ಕೊಡ್ಬೇಕು. ಅದನ್ ಮಾಡೋದಿಕ್ಕೇನೆ ಕಾಮಧೇನು ತಾಯಿ ಬಂದಿದ್ದು. ದಾಮೋದರ, ಈಗ ನೀನು ಮಾಡಿರೋ ಅಂತ ಈ ಅಪರಾಧ ಕ್ಷಮೆಗೆ ಯೋಗ್ಯವಾಗಿದ್ದಲ್ಲ. ನೀನು ನಂದಣ್ಣನ ಮೇಲೆ ಕೈ ಮಾಡ್ದೆ, ಅದು ನಿನ್ನ ನಂದಣ್ಣನ ಮೇಲೆ. ನಂದರಾಣಿ ಜೊತೆ ಕೆಟ್ಟದಾಗಿ ನಡ್ಕೊಂಡೆ. ವೃಂದಾವನದ ಜನರ ವಿಶ್ವಾಸನ ನಿನ್ನ ಕಾಲ್ ಕೆಳಗೆ ತುಳಿದು ಹಾಕ್ದೆ ನೀನು. ಈಗ ಯಾವ ಮುಖ ಇಟ್ಕೊಂಡು ಅವ್ರ ಮುಂದೆ ಹೋಗ್ತೀಯ? ಯಾವ ಧೈರ್ಯದಿಂದ? ಇಲ್ಲ, ನಾನು ಅವ್ರ ಮುಂದೆ ಹೋಗೋದಿಲ್ಲ. ನಾನು ಅವ್ರನ್ನ ಎದುರಿಸಕ್ಕಾಗಲ್ಲ. ಇಂಥ ಪಾಪ ಮಾಡಿ ನೀನು ಜೀವಂತವಾಗಿ ಹೇಗಿರ್ತೀಯ ದಾಮೋದರ? ಹೇಗ್ ಬದುಕಿರ್ತೀಯ? ಈಗ ಮೃತ್ಯು ಬಿಟ್ರೆ ಬೇರೆ ದಾರಿ ಇಲ್ಲ ನನಗೆ. ಆ ಪಾಪ ಪ್ರಾಯಶ್ಚಿತ್ತ ಪಡಲೇಬೇಕು. ನೀನ್ ಸಾಯ್ಲೇಬೇಕು. ಆ ದಾಮೋದರ, ನೀನ್ ಸಾಯ್ಲೇಬೇಕು. ಆಗ್ಲೇ ನಿನಗೆ ಮುಕ್ತಿ ಸಿಗೋದು. ಅಮ್ಮ, ನಾವು ಕಾಮಧೇನು ತಾಯಿಗೆ ಪೂಜೆ ಮಾಡ್ಬೇಕು, ಗೋ ಉತ್ಸವ ಮಾಡ್ಬೇಕು. ಆಗ ನಮ್ ಬದುಕಲ್ಲಿ ಕಾಮಧೇನು ತಾಯಿಯ ಕೃಪೆ ಇರುತ್ತೆ. ನೀನ್ ಹೇಳಿದ್ದು ಸತ್ಯ ಕೃಷ್ಣ. ಕಾಮಧೇನು ಮಾತೆಯ ಕೃಪೆಯಿಂದ ಕೃಷ್ಣ, ನನ್ ಗೊತ್ತಿತ್ತು ಈ ತಲೆ ಹರಟೆ ರಾಧಿ ಎಲ್ಲಿಗೋದ್ರು ಮತ್ತೆ ನನ್ನ ಹತ್ರನೇ ಬರ್ತಾಳೆ. ಅನರ್ಥ ಆಗಿದಾಗಲ್ಲ, ಎಲ್ಲ ಅನರ್ಥನೂ ಗೋಮಾತೆಯಿಂದನೇ ದೂರ ಆಯ್ತಲ್ಲ. ಈಗ ಅಂತದೇನಾಯ್ತು ರಾಧಿ? ಅಲ್ಲಿ ದಾಮು ಚಿಕ್ಕಪ್ಪಂಗೇನಾಯ್ತು? ಅವನಿಗೇನಾಯ್ತು? ಏನಾಯ್ತು ದಾಮೋದರಂಗೆ? ಅವರು ಗೋವರ್ಧನ ಪರ್ವತದ ಕಡೆ ಹೋಗ್ತಿದ್ರು. ಅವ್ರ ಜೀವನ ಕಳ್ಕೊಳ್ಳೋ ವಿಷಯದ ಬಗ್ಗೆ ಮಾತಾಡ್ತಿದ್ರು. ಏನು? ಬನ್ನಿ. ಹೇ ಭಗವಂತ, ನನ್ನ ಕ್ಷಮಿಸ್ಬಿಡು. ಆದ್ರೆ ನನ್ನ ಅಪರಾಧಕ್ಕೆ ಇದೇ ಶಿಕ್ಷೆ. ದಾಮು ಚಿಕ್ಕಪ್ಪ, ನಿಲ್ಲಿ ದಾಮು ಚಿಕ್ಕಪ್ಪ, ಹಾರ್ಬೇಡಿ, ನಿಲ್ಲಿ ದಾಮು ಚಿಕ್ಕಪ್ಪ. ನೀವು ಮಾಡಕ್ ಹೊರಟಿರೋದು
ಅದು ತುಂಬಾ ದೊಡ್ಡ ಅಪರಾಧ. ಇಲ್ಲ ಕೃಷ್ಣ, ನಾನ್ ತಡಿಯಕ್ ಹೋಗ್ಬೇಡ. ನಾನ್ ದುಷ್ಟ, ಪಾಪಿ, ಅಧರ್ಮಿ. ನಾನು ನಂದಣ್ಣನ ಮೇಲೆ ಕೈ ಮಾಡ್ಬಿಟ್ಟೆ. ನಂದರಾಣಿ ಜೊತೆ ದುರ್ವ್ಯವಹಾರ ಮಾಡ್ದೆ, ನಿನ್ ಜೊತೆ ದುರ್ವ್ಯವಹಾರ ಮಾಡ್ದೆ. ಇದಕ್ಕಿಂತ ದೊಡ್ಡ ಅಪರಾಧ ಇನ್ನೇನಿದೆ ಕೃಷ್ಣ? ದಾಮೋದರ ದಾಮೋದರ, ಇದೇನ್ ಮಾಡ್ತಿದ್ಯಾ? ಕೆಳಗ್ ಬಾ. ಹಾ ದಾಮೋದರಣ್ಣ, ದಯವಿಟ್ಟು ಕೆಳಗ್ ಬನ್ನಿ. ದಾಮೋದರಣ್ಣ, ನೀ ಮಾಡ್ತಿರೋದ್ ಸ್ವಲ್ಪನೂ ಸರಿ ಇಲ್ಲ. ನಾವೆಲ್ಲ ನಿಮ್ಗೇನು ಅಲ್ವಾ? ಅದೇ ನನಗ್ ದುಃಖ ಆಗಿರೋದ್ ನಂದರಾಣಿ. ನೀವೆಲ್ಲ ನನ್ನವರು, ಆದ್ರೆ ನಾನ್ ನಿಮ್ ಜೊತೆಗೆ ಹೀಗ್ ನಡ್ಕೊಂಡೆ. ನನ್ನ ನಡತೆಗೆ ಯಾವ ಕ್ಷಮೆನೂ ಇಲ್ಲ ನಂದರಾಣಿ. ದಾಮು ಚಿಕ್ಕಪ್ಪ, ನೀವಿದೇನು ಹೇಳ್ತಿದ್ದೀರಾ? ನಿಮ್ಮನ್ನ ಎಲ್ಲರೂ ಕ್ಷಮಿಸಿದ್ದಾರೆ. ದಯವಿಟ್ಟು ಕೆಳಗ್ ಬನ್ನಿ. ಇವತ್ತಿಂದ ನಿಮ್ಮನ್ನ ಯಾರು ಮರುಗುಳಿ ಅನ್ನಲ್ಲ. ರಾಧೆ ಪುಟ್ಟಿ, ನನಗಿಂತ ಮರುಗುಳಿ ಇನ್ಯಾರಿದ್ದಾರೆ? ನಿನಗ್ ಗೊತ್ತಿಲ್ಲ ರಾಧೆ ಪುಟ್ಟಿ, ನಾನೆಷ್ಟು ದೊಡ್ಡ ಅಪರಾಧ ಮಾಡಿದೆ ಅಂತ. ದಾಮೋದರ, ನೀನ್ ಯಾವ ಅಪರಾಧನೂ ಮಾಡಿಲ್ಲ, ಮತ್ ನಾವು ನಿನ್ನ ಕ್ಷಮಿಸಿದೀವಿ. ನೀನ್ ಮೊದ್ಲು ಕೆಳಗ್ ಬಾ. ನಂದಣ್ಣ, ನೀವೇನೋ ಕ್ಷಮಿಸ್ತೀರಿ, ನೀವು ಮಹಾತ್ಮರು. ಆದ್ರೆ ನನ್ನನ್ನು ನಾನು ಹೇಗ್ ಕ್ಷಮಿಸ್ಕೊಳ್ಳಿ? ನಾನು ಕೇವಲ ನಿಮ್ ಜೊತೆ ಅಲ್ಲ, ಎಲ್ಲ ವೃಂದಾವನದ ಜನರ ಜೊತೆ ಕೆಟ್ಟ ರೀತಿಯಲ್ಲಿ ನಡ್ಕೊಂಡೆ. ಇಲ್ಲ ನಂದಣ್ಣ, ನನಗ್ ಜೀವಂತವಾಗಿರೋಕೆ ಯಾವ ಯೋಗ್ಯತೆನೂ ಇಲ್ಲ. ಇಲ್ಲ ದಾಮು ಚಿಕ್ಕಪ್ಪ, ನಿಮ್ಮಿಂದ ಏನ್ ತಪ್ಪಾಯ್ತು? ಅದಕ್ಕೆ ಕಾರಣ ನೀವಲ್ಲ. ಅದಕ್ಕೆಲ್ಲ ಧೇನುಕಾಸುರನ ದುಷ್ಟ ಶಕ್ತಿನೇ ಕಾರಣ. ಈ ಅಧರ್ಮಕ್ಕೆಲ್ಲ ಕಾರಣ ಆ ಪಾಪಿ ಕಂಸ. ಈ ತಪ್ಪಿಗೆ ಅವನ್ಗೆ ಶಿಕ್ಷೆ ಖಂಡಿತ ಸಿಗುತ್ತೆ ಚಿಕ್ಕಪ್ಪ. ಆದ್ರೆ ಈಗ ನೀವು ಮಾಡ್ತಿದ್ದೀರಲ್ಲ, ಅದರ ಶಿಕ್ಷೆ, ಅದರ ನೋವು ಎಲ್ಲ ವೃಂದಾವನ ಜನರಿಗೆ ಸಿಗುತ್ತೆ. ಇಲ್ಲ ಕೃಷ್ಣ, ನನ್ನ ಆತ್ಮಕ್ಕೆ ಈಗ ಅಂಟಿರೋ ಕಳಂಕ ಕಂಸಂಗೆ ಶಿಕ್ಷೆ ನೀಡೋದ್ರಿಂದ ಹೋಗೋದಿಲ್ಲ. ಅದರ ಶಿಕ್ಷೆನ ನಾನೇ ಅನುಭವಿಸ್ಬೇಕು. ನನ್ನ ಕ್ಷಮಿಸ್ಬಿಡಿ. ಬೇಡ ಬೇಡ ದಾಮೋದರ, ಬೇಡ. ಕೆಳಗ್ ಬಾ ದಾಮೋದರ. ದಾಮು ಚಿಕ್ಕಪ್ಪ, ದಾಮು ಚಿಕ್ಕಪ್ಪ. ತುಳಸಿ ಮಾತಿ, ಯಾವ ತಪ್ಪು ಮಾಡ್ತೀರೋ? ನನ್ನ ದಾಮು ಚಿಕ್ಕಪ್ಪನ ಜೀವನ ನೀವೇ ಕಾಪಾಡಬೇಕು. ದಾಮೋದರ, ಕೃಷ್ಣ, ನೀನು ಸ್ವರ್ಗದಲ್ಲೂ ಇದ್ದೀಯಾ? ಇಲ್ಲ ದಾಮು ಚಿಕ್ಕಪ್ಪ. ಮತ್ತೆ ಸತ್ ಮೇಲೂ ನೀನ್ ಹೇಗ್ ಕಾಣಿಸ್ತಿದ್ಯಾ? ಯಾಕಂದ್ರೆ ನೀವು ಬದುಕೇ ಇದ್ದೀರಾ, ನಿಮ್ಗೆ ಏನೂ ಆಗಿಲ್ಲ. ಜೀವಂತವಾಗಿದ್ದೀನಿ. ನೀವ್ ಎಂತ ಕೆಲ್ಸ ಮಾಡಕ್ ಹೋಗಿದ್ರಿ ಚಿಕ್ಕಪ್ಪ? ನಾನ್ ಮತ್ತೇನ್ ಮಾಡ್ಲಿ ಕೃಷ್ಣ? ನಾನ್ ಮಾಡಿರೋ ಅಪರಾಧಕ್ಕೆ ಜೀವನ ಪೂರ್ತಿ ನನ್ನ ಆತ್ಮದ ಮೇಲೆ ಅದರ ಭಾರ ಇರುತ್ತೆ. ಆ ಭಾರದ ಮುಕ್ತಿಗೆ ಒಂದೇ ಉಪಾಯ ಇತ್ತು, ನನ್ನ ಮೃತ್ಯು. ಇಲ್ಲ ಚಿಕ್ಕಪ್ಪ, ನೀವು ಮಾಡಕ್ ಹೊರಟಿದ್ದು ಅದು ಮನುಷ್ಯನ ಬಾಳಲ್ಲಿ ಬಹಳ ದೊಡ್ಡ ಅಪರಾಧ. ಅದು ಅಲ್ದೆ ಜೀವ ಬಿಡೋದ್ರಿಂದ ನಾವು ಮಾಡಿರೋ ತಪ್ಪಿಗೆ ಪ್ರಾಯಶ್ಚಿತ್ತ ಆಗ್ಬಿಡತ್ತಾ? ಇಲ್ಲ ಚಿಕ್ಕಪ್ಪ, ನಿಜವಾದ ಪ್ರಾಯಶ್ಚಿತ್ತ ಆಗ್ಬೇಕಂದ್ರಿ ಮನುಷ್ಯ ಬದುಕಿರ್ಬೇಕಾದ್ದು ತುಂಬಾ ಮುಖ್ಯ. ಮತ್ತೆ ನೀವ್ಯಾವ ತಪ್ಪು ಮಾಡೇ ಇಲ್ವಲ್ಲ, ನೆನ್ಪಿಡ್ಕೊಳ್ಳಿ, ನಿಮ್ಮ ಜೀವನ ಆ ದೇವರು ಕೊಟ್ಟಿರೋ ಪ್ರಸಾದ. ಅದನ್ನ ಕಳ್ಕೊಳ್ಳೋದಿಕ್ಕೆ ನಿಮ್ಗೆ ಯಾವ ಹಕ್ಕು ಇಲ್ಲ.
ಮಾಡಿರೋ ತಪ್ಪನ್ನ ತಿದ್ಕೊಳ್ಳಿ. ಅದೇನುಕಾಸುರನ ಅಧರ್ಮ ಬೃಂದಾವನಕ್ಕೆ ಗ್ರಹಣ ಆಗಿತ್ತು. ಮತ್ತೆ ಪೂಜೆ ಪುನಸ್ಕಾರ ಧಾರ್ಮಿಕ ಕೆಲಸಗಳನ್ನ ಶುರು ಮಾಡಬೇಕು. ಬನ್ನಿ ಚಿಕ್ಕಪ್ಪ, ಗೋ ಉತ್ಸವ ಮಾಡೋದಿಕ್ಕೆ ನಮ್ಗೆ ನೆರವಾಗಿ. ಇದೇ ನಿಮ್ಗೆ ಪ್ರಾಯಶ್ಚಿತ್ತ. ನೀನ್ ಸತ್ಯ ಹೇಳ್ತಿದ್ಯಾ ಕೃಷ್ಣ. ಇವತ್ತು ನೀನ್ ಇಲ್ದಿದ್ರೆ ನನಗೇನಾಗ್ತಿತ್ತೋ. ನನ್ನ ಜೀವನ ಕಳ್ಕೊಂಡು ನಾನು ಇನ್ನೊಂದು ಅಪರಾಧ ಮಾಡ್ತಿದ್ದೆ. ನೀನ್ ಅಪರಾಧ ಮಾಡದೇ ಇರೋ ಹಾಗೆ ನನ್ನ ಕಾಪಾಡದೆ ಕೃಷ್ಣ. ದಾಮೋದರ, ಪ್ರಭುವಿನ ಕೃಪೆಯಿಂದ ನೀನು ಉಳ್ಕೊಂಡೆ. ಹೌದು. ಆದ್ರೆ ನಿನಗೆ ಇದರ ಶಿಕ್ಷೆ ಖಂಡಿತ ಸಿಗುತ್ತೆ. ಗೋ ಉತ್ಸವದ ಎಲ್ಲಾ ಸಿದ್ಧತೆನೂ ನೀನೇ ಮಾಡ್ಬೇಕು. ಈಗ ಬಾ. ಈಗ ನಡೀರಿ. ನಡೀರಿ ಬನ್ನಿ. ಚಿಕ್ಕಪ್ಪ. ನಡಿ ಕೃಷ್ಣ. ಅಮ್ಮ, ನೀನ್ ಸ್ವಲ್ಪನೂ ಚಿಂತೆ ಮಾಡಬೇಡ. ನಾನ್ ಜಗತ್ತಿನ ಎಲ್ಲಾ ಅಪಾಯಗಳನ್ನೂ ಬೇಕಾದ್ರೆ ಎದುರಿಸ್ತೀನಿ. ಆದ್ರೆ ನನ್ನ ಅಮ್ಮ ಅಳೋದನ್ನ ನಾನ್ ನೋಡಕ್ಕಾಗಲ್ಲ. ನಾನು ಈಗ್ಲೇ ಕಾಡಿಗೆ ಹೋಗಿ ತುಳಸಿ ಗಿಡ ತಗೊಂಡ್ ಬರ್ತೀನಿ. ಅಂಗಳದಲ್ಲಿ ಮತ್ತೆ ತುಳಸಿ ಗಿಡ ನೆಡೋಣ. ವೃಂದಾವನವಾಸಿಗಳೇ, ಮಾತೆ ಕಾಮಧೇನುವಿನ ಕೃಪೆ ನಮ್ಮ ಮೇಲಿದೆ. ಅವರೇ ನಮ್ಮನ್ನ ಬಹಳ ದೊಡ್ಡ ಅಪಾಯದಿಂದ ಕಾಪಾಡಿದ್ದು. ಹೌದೌದು. ಆದ್ರಿಂದ ಪ್ರತಿ ವರ್ಷದ ಹಾಗೆ ಈ ಬಾರಿನೂ ನಾವು ಗೋ ಉತ್ಸವ ಖಂಡಿತ ಮಾಡ್ತೀವಿ. ನೀವೆಲ್ಲ ಪೂರ್ತಿ ಸಿದ್ಧತೆ ಮಾಡ್ಕೊಳ್ಳಿ. ನಾವು ಪೂರ್ತಿ ಹರ್ಷ ಉಲ್ಲಾಸದಿಂದ ಈ ಬಾರಿನೂ ಗೋ ಉತ್ಸವ ಆಚರಿಸೋಣ. ತುಳಸಿ ಮಾತಿ, ಇವತ್ ನಾನ್ ನಿನ್ನ ಒಪ್ಪಿಗೆಯಿಂದ ನನ್ನ ಜೊತೆ ಕರ್ಕೊಂಡೋಗ್ತೀನಿ. ಅಯ್ಯೋ, ಇಲ್ಲೂ ನಂದೇ ಮೂರ್ತಿನ. ನನ್ನ ಗೋವಿಂದ, ನನ್ನ ಗೆಳೆಯ, ನಿನಗ್ ತುಳಸಿ ತುಂಬಾ ಪ್ರಿಯ ಅಲ್ವಾ? ಈಗ ತುಳಸಿ ಮಾತೆ ಯಾವಾಗ್ಲೂ ನಿನ್ ಜೊತೆ ಇರ್ತಾಳೆ. ಸುಧಾಮ, ಕಂದ, ತುಳಸಿ ಅಂದ್ರೆ ಭಗವಂತ ವಿಷ್ಣುಗೆ ತುಂಬಾ ಪ್ರೀತಿ. ಮತ್ತೆ ನೀನ್ ಮಾಡಿರೋ ಭಗವಂತನ್ ಪ್ರತಿಮೆ ಅವನಿಗೂ ತುಳಸಿ ಇಷ್ಟನಾ? ಹಾ ಅಮ್ಮ, ಎಷ್ಟೆಂದ್ರೆ ತುಳಸಿ ಇಲ್ದೆ ಇವನ್ ನೈವೇದ್ಯನೇ ಪೂರ್ತಿ ಆಗಲ್ಲ. ಆದ್ರೆ ಕಂದ, ನಿನ್ಗಿದೆಲ್ಲ ಹೇಗ್ ಗೊತ್ತು? ನೀನು ಶಾಸ್ತ್ರನೂ ಅಧ್ಯಯನ ಮಾಡಿಲ್ಲ. ನಿನ್ ತಾಯಿ ಸತ್ಯ ಹೇಳ್ತಿದ್ದಾಳೆ ಸುಧಾಮ. ನೀನು ಒಬ್ಬ ಬ್ರಾಹ್ಮಣನ ಮಗ. ಶಾಸ್ತ್ರಗಳ ಜ್ಞಾನ ಪಡ್ಕೊಳ್ಳೋದು ನಿನ್ನ ಪರಮ ಧರ್ಮ. ನಿನಗೆ ದುರ್ಗತಿ ಬಂದಿರೋದು ಯಾಕೆ ಅಂದ್ರೆ ನೀನು ಶಾಸ್ತ್ರಗಳಿಂದ ದೂರ ಆಗಿದ್ಯಾ. ಹಾ ಕಂದ, ನೀನು ನಾಳೆನೆ ನಿನ್ ತಂದೆ ಜೊತೆಗೆ ಗುರುಕುಲಕ್ ಹೋಗ್ಬಿಟ್ಬಾ. ಯಾರಿಗ್ ಗೊತ್ತು, ನಿನ್ ಶಿಕ್ಷಣದಿಂದನೇ ನಮ್ ಕೆಟ್ಟ ದಿನ ದೂರ ಆಗ್ಬೋದು. ಅಮ್ಮ, ಜನರು ಹೇಳ್ತಾರೆ ಭಕ್ತಿನೇ ಜೀವನದಲ್ಲಿ ಸತ್ಯದ ದೊಡ್ಡ ಮಾರ್ಗ ಆಗಿದೆ. ನೀವಿಬ್ರು ನನ್ ಭಗವಂತನ ಭಕ್ತಿಯಿಂದ ಬಲವಂತವಾಗಿ ಯಾಕೆ ದೂರ ಮಾಡ್ತಿದ್ದೀರಾ? ಮಗನೇ, ನೀನು ಯಾವುದನ್ನ ಭಕ್ತಿ ಅಂತಿದೆಯೋ ಅದು ನಿನ್ನ ಅಜ್ಞಾನ. ಶಿಕ್ಷಣ ಮಾತ್ರ ನಿನ್ನ ಜೀವನದ ಅಜ್ಞಾನನ ಅಂಧಕಾರದಿಂದ ಹೊರಗೆ ತೆಗೆದು ಜ್ಞಾನದ ಪ್ರಕಾಶ ಕೊಡೋದು. ಅದೇ ಹೇಳ್ತಾರಲ್ಲ, ತಮಸೋಮ ಜ್ಯೋತಿರ್ಗಮಯ. ಅಂದ್ರೆ, ಹೇ ಪ್ರಭು, ನನ್ನ ಅಂಧಕಾರದಿಂದ ಪ್ರಕಾಶದ ಕಡೆ ಕರ್ಕೊಂಡು ಹೋಗು. ಮತ್ತೆ ಹಾಗಾಗೋದು ಕೇವಲ ಶಿಕ್ಷಣದಿಂದ ಮಾತ್ರ ಸುಧಾಮ. ಇದ್ಯಾರು? ಇವ್ರ ಭಕ್ತಿ ನನ್ನ ಮನಸ್ಸನ್ನ ಆವರಿಸ್ತಿದೆ. ನೀನ್ ಯಾರೇ ಆಗಿದ್ರು ನಿನ್ನ ಭೇಟಿ ಒಂದಿನ ಆಗೇ ಆಗುತ್ತೆ.
ಅಮ್ಮ, ಗೋವಿಂದನ್ ಪೂಜೆ ಮಾಡಿ ನಾನೇನಾದ್ರೂ ಪಾಪ ಮಾಡದ್ನಾ? ಜನರೆಲ್ಲ ನನ್ನ ಭಕ್ತಿ ಮೇಲೆ ಸಂದೇಹ ಪಡ್ತಾರೆ. ಅಪ್ಪಂಗಂತೂ ಇದು ಸ್ವಲ್ಪನೂ ಇಷ್ಟ ಇಲ್ಲ. ಅಷ್ಟೇ ಅಲ್ಲ, ನಿನಗೂ ನನ್ನ ಮಾತು ಅಸತ್ಯ ಅನ್ಸುತ್ತೆ. ಕಂದ, ನೀನ್ ಏನ್ ಹೇಳ್ತಿದ್ಯೋ ಅದು ನಿನ್ಗನ್ಸಿರೋ ಸತ್ಯ. ಆದ್ರೆ ಇದು ಎಲ್ಲ ಜನರಿಗೂ ಇದೊಂದೇ ಸತ್ಯ ಅಲ್ಲ. ಹೀಗೂ ಇರ್ಬಹುದಲ್ವಾ, ಜನರು ಭಕ್ತಿನಲ್ಲ, ಬದ್ಲಿಗೆ ಜ್ಞಾನನ ಸತ್ಯ ಅಂದ್ಕೊಳ್ಬಹುದು. ಮತ್ತಷ್ಟೇ ಅಲ್ಲ ಅಪ್ಪ, ಕೆಲವು ಜನರು ಭಕ್ತಿನೂ ಅಲ್ಲ, ಜ್ಞಾನನೂ ಅಲ್ಲ, ಬದ್ಲಿಗೆ ಕರ್ಮನ ತಮ್ಮ ಸತ್ಯ ಅಂದ್ಕೊಳ್ತಾರೆ. ಆದ್ರೆ ಅಮ್ಮ, ನನ್ನ ಆಸಕ್ತಿ ಅಂತೂ ನನ್ ಗೋವಿಂದನ್ ಭಕ್ತಿ ಮೇಲಿದೆ. ನಿನಗೂ ನನ್ನ ಈ ಸತ್ಯದ ಬಗ್ಗೆ ಗೊತ್ತಿದೆಯಲ್ಲ? ಕಂದ, ನನ್ಗೆ ನಿನ್ ಸತ್ಯದ ಬಗ್ಗೆ ಎಲ್ಲ ಗೊತ್ತಿದೆ. ಯಾಕೆಂದ್ರೆ ನಾನ್ ನಿನ್ನಮ್ಮ. ಆದ್ರೆ ಜನರಿಗೆ ನಿನ್ ಸತ್ಯದ ಬಗ್ಗೆ ಸ್ವಲ್ಪನೂ ನಂಬಿಕೆ ಇಲ್ಲ ಕಂದ. ಅವ್ರು ನಿನ್ ಮಾತ್ ಕೇಳಿ ತಿಳ್ಕೊಳ್ಳೋದಕ್ಕೆ ನೀನು ಅದಕ್ಕೆ ಯೋಗ್ಯ ವ್ಯಕ್ತಿ ಆಗ್ಬೇಕು ಕಂದ. ನೀನು ಶಿಕ್ಷಣ ಪಡ್ಕೋಬೇಕು, ನೀನು ಶಾಸ್ತ್ರಗಳನ್ನ ಅಧ್ಯಯನ ಮಾಡ್ಬೇಕು. ನಿನ್ಗೆ ನನ್ ಮಾತು ಅರ್ಥ ಆಗ್ತಿದೆ ಅಲ್ವಾ ಕಂದ? ಪ್ರತಿ ಮನುಷ್ಯನ್ಗೂ 2 ಜನ್ಮ ಸಿಗುತ್ತೆ. ಒಂದು ಸಾರಿ ಅವನ ಅಪ್ಪ ಅಮ್ಮನ ಮೂಲಕ, ಮತ್ತೆ ಇನ್ನೊಂದ್ಸಲ ವಿದ್ಯಾರೂಪಿ ಅಮ್ಮ ಆಚಾರ್ಯ ರೂಪಿ ತಂದೆಯಿಂದ. ಮೊದಲನೇ ಜನ್ಮ ಅವನ್ ಮನೇಲಾಗುತ್ತೆ, ಮತ್ತೆ 2ನೇ ಜನ್ಮ ಗುರುಕುಲದಲ್ಲಿ. ಮೊದಲನೇ ಜನ್ಮದಲ್ಲಿ ಜೋಗುಳ ಹಾಡ್ತಾರೆ, ಮತ್ತೆ 2ನೇ ಜನ್ಮದಲ್ಲಿ ಉಪನಯನ ಸಂಸ್ಕಾರ ಮಾಡ್ತಾರೆ ಕಂದ. ಕಂದ, ನಾಳೆ ಬೆಳಿಗ್ಗೆ ಸಿದ್ಧವಾಗಿರು, ನಾವು ಗುರುಕುಲಕ್ಕೆ ಹೋಗೋಣ. ನಿನ್ ವಿದ್ಯೆಗೆ ಅಲ್ಲೇ ಶುಭಾರಂಭ ಶುರು ಆಗ್ಲಿ. ಪ್ರಣಾಮ ತುಳಸಿ ಮಾತಿ. ರಾಧೆ, ನೀನಾ? ಗೊಲ್ಲ, ನಾವು ನಿಮ್ಗೆ ಆಮಂತ್ರಣ ಕೊಡಕ್ ಬಂದಿದ್ದೀವಿ. ಆಮಂತ್ರಣ? ಯಾವ ವಿಷಯಕ್ಕೆ ಆಮಂತ್ರಣ? ಗೋತ್ಸವದ ಊಟಕ್ಕೆ, ಬರ್ಸಾನಕ್ ಬರೋದಿಕ್ಕೆ. ಗೋತ್ಸವ? ಆದ್ರೆ ಗೋತ್ಸವ ಅಂತೂ ನಮ್ ವೃಂದಾವನದಲ್ಲಾಗತ್ತೆ. ಗೊಲ್ಲ, ಗೋರಾಣಿ ಬರ್ಸಾನದವಳಾದ್ಮೇಲೆ ಗೋತ್ಸವದ ಊಟನೂ ಕೂಡ ವರ್ಷದಲ್ಲೇ ಆಗ್ಬೇಕು ಅಲ್ವಾ? ನಿನ್ಗೂ ಗೊತ್ತಿದೆ ತಾನೆ? ಗೋತ್ಸವದ ಪ್ರಸಾದ ಮತ್ತೆ ಪಾಯಸ ಎಲ್ಲ ಗೋರಾಣಿ ಹಾಲಿಂದಾನೇ ಮಾಡೋದು. ಅಂದ್ರೆ ಎಲ್ಲಿ ರಾಣಿನೋ ಅಲ್ಲೇ ಭೋಜನ. ಅದೆಲ್ಲ ಸರಿ ರಾಧಿ, ಆದ್ರೆ ಗೋರಾಣಿ ಬರ್ಸನ ತೋಳೆ ಅಂತ ನೀನೊಬ್ಳೆ ಅದ್ ಹೇಗ್ ತೀರ್ಮಾನ ಮಾಡ್ಬಿಟ್ಟಿ? ಯಾಕಂದ್ರೆ ನಾನು ರಾಧೆ. ನಮ್ಮಪ್ಪನ ಹತ್ರ 1 ಲಕ್ಷ ಹಸುಗಳಿವೆ. ಪ್ರತಿ ವರ್ಷನೂ ನಮ್ ರತ್ನಾನತನೇ ಗೋರಾಣಿ ಆಗೋದು. ರಾಧಿ, ಪ್ರತಿ ವರ್ಷ ಏನಾಗುತ್ತೋ ಅದು ಈ ವರ್ಷನೂ ಆಗ್ಬೇಕಂತಿಲ್ಲ. ನಮ್ಮ ನಂದ ಹಸು ಕೂಡ ಗೋರಾಣಿ ಆಗ್ಬೋದಲ್ವಾ? ಗೊಲ್ಲ, ನಮ್ಮ ಹತ್ರ ತುಂಬಾ ಸಮಯ ಏನಿಲ್ಲ. ನಾವು ಬೇರೆಯವರನ್ನು ಕರೆಯಕ್ ಹೋಗ್ಬೇಕು. ನನ್ ಮಾತು ಅರ್ಥ ಆಗಿದ್ರೆ ಊಟ ಮಾಡಕ್ ಬಂದ್ಬಿಡು. ನಾನ್ ಹೊರಟೆ. ರಾಧಿ, ತಿಳ್ಕೋಬೇಕಾದ್ದು ನೀನು. ಯಾಕಂದ್ರೆ ರತ್ನ ಅಲ್ಲ, ಈ ಸಲ ಗೆಲ್ಲೋದು ನಮ್ ನಂದನೇ. ಮತ್ತೆ ಭೋಜನ ನಮ್ ವೃಂದಾವನದಲ್ಲೇ ಆಗೋದು. ನಮ್ ರತ್ನಾನೇ ಗೋರಾಣಿ ಆಗ್ತಾಳೆ. ನಂದ, ರತ್ನ, ನಂದ, ರತ್ನ, ರತ್ನ, ರತ್ನ. ನಮ್ ರತ್ನಾನೇ ಗೋರಾಣಿ ಆಗೋದು. ನಂದ, ರತ್ನ, ನಂದ, ರತ್ನ, ರತ್ನ, ರತ್ನ. ನಮ್ ರತ್ನಾನೇ ಆಗೋದು ಗೋರಾಣಿ. ಹೇ ರಾಧೆ ಪುಟ್ಟಿ, ಕೃಷ್ಣ, ಯಾಕೆ ಜಗಳ ಮಾಡ್ತಿದ್ದೀರಿ? ಹೀಗೆಲ್ಲ ಜಗಳ ಮಾಡಬಾರ್ದು. ದಾಮು ಚಿಕ್ಕಪ್ಪ, ಜಗಳ ಮಾಡ್ತಿರೋದು ಈಗೊಲ್ಲಾನೆ. ನಾನು ಅವನನ್ನ ಊಟ ಕರೆಯೋಕೆ ಅಂತ ಬಂದೆ. ಚಿಕ್ಕಪ್ಪ, ಹೇಳಿ ಈ ಹಠ ಮಾರಿ ರಾಧೆಗೆ ನನ್ನ ಕರೆಯೋದು ಬೇಕಾಗಿಲ್ಲ ಅಂತ. ಯಾಕಂದ್ರೆ ನಮ್ಮ ನಂದಾನೇ ಗೌರಾಣಿ ಆಗೋದು. ರತ್ನ, ನಂದ. ಶಾಂತಿ, ಶಾಂತಿ, ಶಾಂತಿ. ನಂದಾನೂ ಅಲ್ಲ, ರತ್ನನೂ ಅಲ್ಲ. ನನ್ನ ಹತ್ರ ಬೇರೆ ಒಂದು ಉಪಾಯ ಇದೆ ನೋಡಿ. ಈಗ ಯಾರ ಹಸು ಹೆಚ್ಚು ಹಾಲು ಕೊಡ್ತಾಳೋ ಅವರ ಹಸುನೇ ಗೋಮಾತೆ ಆಗೋದು. ಈಗ
ಹೇಳಿ, ನಿಮ್ಮಿಬ್ರಿಗೂ ಒಪ್ಕೆನಾ? ಚಿಕ್ಕಪ್ಪ, ನಮ್ ರತ್ನ ಹಸು ಅಂತ ಗೋರಾಣಿ ಆಗೋಕೆ ಹುಟ್ಟಿರೋದು. ಸರಿ, ಹಾಗಾದ್ರೆ ಒಪ್ಪಿಗೆ ಅಂದ್ಮೇಲೆ ಬನ್ನಿ ಪ್ರತಿಸ್ಪರ್ಧೆಗೆ ಸಿದ್ಧತೆ ಆರಂಭ ಮಾಡೋಣ. ನೋಡೋಣ ಯಾರ ಹಸು ಎಷ್ಟು ಹಾಲು ಕೊಡುತ್ತೆ. ಹಾ, ಬನ್ನಿ. ತಲಹರಟೆ ಕೃಷ್ಣ, ನೀನ್ ನನ್ ಜೊತೆ ಪೈಪೋಟಿಗೆ ಒಪ್ಕೊಂಡಿದ್ದು ಸರಿಯಲ್ಲ. ನೋಡ್ತಿರು, ನಮ್ ರತ್ನ ಹಸುನೇ ಹೆಚ್ಚು ಹಾಲು ಕೊಡ್ತಾಳೆ. ಆಮೇಲೆ ನೀನು ಮುಖ ಮುಚ್ಕೊಂಡ್ ತಿರ್ಗು ಬ್ರಜಮಂಡಲದಲ್ಲಿ. ಹಠಮಾರಿ ರಾಧೆ, ನೋಡ್ತಿರು, ನಮ್ಮ ನಂದ ಹಸುನೇ ಹೆಚ್ಚು ಹಾಲು ಕೊಡೋದು. ಆಮೇಲೆ ನೋಡ್ತಾ ಇರು, ನಿನ್ಗಿರೋ ಕೊಬ್ಬು ಹಂಗೆ ಕರ್ಗೋಗ್ಬಿಡತ್ತೆ. ಓಹೋ, ಹಾಗಾದ್ರೆ ಇವನೇನ ನಿನ್ ಮಗ? ಹಾ ಆಚಾರ್ಯರೇ, ಇವ್ ನನ್ನ ಜ್ಯೇಷ್ಠ ಪುತ್ರ ಸುಧಾಮ. ನಿಮ್ಮ ಹತ್ರ ಬೇಡ್ಕೋತೀನಿ, ನೀವು ನನ್ನ ಮಗನಿಗೆ ಉಪನಯನ ಸಂಸ್ಕಾರ ಮಾಡಿ ಇವನಿಗೆ ನಿಮ್ಮ ಗುರುಕುಲದಲ್ಲಿ ಸ್ಥಾನ ನೀಡಿ. ಇವನಿಗೆ ಪುರೋಹಿತ ಆಗೋದಕ್ಕೆ ಪ್ರಾಥಮಿಕ ಶಿಕ್ಷಣ ನೀಡಿ. ಹಾ ಆಚಾರ್ಯರೇ, ನೀವು ನಮ್ಮ ಮಗನ ಶಿಷ್ಯನಾಗಿ ಸ್ವೀಕಾರ ಮಾಡಿ. ನಾವು ಸದಾ ನಿಮ್ಗೆ ಆಭಾರಿ ಆಗಿರ್ತೀವಿ. ಆಚಾರ್ಯರೇ, ಇವನು ಚಿಕ್ಕಂದಿನಿಂದ ಭಕ್ತಿಲೇ ಮುಳುಗಿದ್ದಾನೆ. ಸದಾ ಭಕ್ತಿ ಮತ್ತೆ ಗೋವಿಂದನ್ ಮಾತೇ ಆಡ್ತಿರ್ತಾನೆ. ಆದ್ರೆ ನಿಮ್ಮಿಂದ ಜ್ಞಾನ ಪಡ್ಕೊಂಡ್ರೆ ಇವನ್ ಮಾತು ಮತ್ತೆ ಇವನ್ ಜೀವನ ಎರಡು ಸುಧಾರಣೆ ಆಗುತ್ತೆ ಆಚಾರ್ಯರೇ. ನಮ್ಮ ಮಹಿಮೆಯೇ ಹಾಗಿದೆ. ನಮ್ಮಿಂದ ಜ್ಞಾನ ಪಡ್ಕೊಂಡ್ರೆ ಮಹಾಮೂರ್ಖನು ಮಹಾಪಂಡಿತ ಆಗ್ಬಿಡ್ತಾನೆ. ಆದ್ರೆ ಎಲ್ರೂ ನಮ್ಗೆ ಶಿಷ್ಯರಾಗೋಕೆ ಆಗಲ್ಲ. ಆಚಾರ್ಯರೇ, ನಿಮ್ಮಿಂದ ದೊಡ್ಡ ಉಪಕಾರ ಆಗುತ್ತೆ. ನಿಮ್ ಅಮೂಲ್ಯವಾದ ಆಶೀರ್ವಾದ ನಮ್ ಈ ಕಂದನಿಗೆ ಸಿಕ್ಕಿದ್ರೆ. ಇದಂತೂ ನಿಮ್ ಪುತ್ರನ ಮೇಲೆ ನಿರ್ಧಾರ ಆಗತ್ತೆ. ಅವನಿಗೆ ನಮ್ಮ ಆಶೀರ್ವಾದ ಬೇಕೋ ಅಥವಾ ಬೇಡವೋ. ಬಾಲಕ, ನನ್ನ ಒಂದು ಪ್ರಶ್ನೆಗೆ ಉತ್ತರ ಕೊಡು. ಜ್ಞಾನ ದೊಡ್ಡದೋ ಅಥವಾ ಭಗವಂತನ? ಆಚಾರ್ಯರೇ, ಇದ್ರ ಉತ್ತರ ಅಂತೂ ತುಂಬಾ ಸರಳವಾಗಿದೆ. ಭಗವಂತಾನೇ ದೊಡ್ಡವನು. ಅದಕ್ಕಿಂತ ದೊಡ್ಡದು ಇನ್ನೇನಿರೋಕ್ ಸಾಧ್ಯ? ಮೂರ್ಖ ಬಾಲಕ, ಜ್ಞಾನದಿಂದಾನೇ ಅರ್ಥ ಆಗೋದು ಭಗವಂತ ಯಾರು ಅಂತ. ಘೋರ ಅಜ್ಞಾನಿ ಈ ನಿನ್ನ ಪುತ್ರ. ಜ್ಞಾನ ಶ್ರೇಷ್ಠ ಅಲ್ಲ ಅಂದ್ಮೇಲೆ ಜ್ಞಾನ ಮಂದಿರದಲ್ಲಿ ಇವನೇನ್ ಮಾಡ್ತಿದ್ದಾನೆ? ನೀನ್ ಹೇಳ್ದಂತೆ ಭಗವಂತ ಜ್ಞಾನಕ್ಕಿಂತ ದೊಡ್ಡವನಾದ್ರೆ ಅದ್ ಹೇಗೆ ಹೇಳು? ಆಚಾರ್ಯರೇ, ಈ ಜಗತ್ತಿನ ಎಲ್ಲಾ ಜ್ಞಾನನೂ ಭಗವಂತನ ನಿರ್ಮಾಣ ಆಗಿರುತ್ತೆ. ಜ್ಞಾನ ಒಂದು ಮಾರ್ಗ ಮಾತ್ರ. ಅಂತಿಮ ಗುರಿ ಅಂತೂ ಭಗವಂತನ್ ಪಡೆಯೋದಾಗಿರುತ್ತೆ. ಈ ಮಾರ್ಗ ಹೇಗೆ ಗುರಿಗಿಂತ ದೊಡ್ಡದಾಗೋಕ್ ಸಾಧ್ಯ? ಮೂರ್ಖ, ನೀನು ನನ್ಗೆ ಪಾಠ ಮಾಡ್ತೀಯ? ನಿನ್ ಪುತ್ರ ಅಂತೂ ಮೊದ್ಲಿಂದಾನೇ ಬಹಳ ಜ್ಞಾನಿ ತಾನೆ. ಇವನಿಗೆ ಜ್ಞಾನದ ಅವಶ್ಯಕತೆ ಏನಿದೆ? ಇವನು ಹೇಗೆ ಮಾತಾಡ್ತಿದ್ದಾನೆ ಅಂದ್ರೆ ಇವನಿಗೆ ಭಗವಂತನೇ ಸಿಗ್ದ ಹಾಗೆ. ಹೌದಾ? ಸರಿ ಹೇಳು, ಯಾರ್ ನಿನ್ನ ಭಗವಂತ? ನನ್ ಭಗವಂತ ಕೇವಲ ಒಬ್ನೇ, ನನ್ ಗೋವಿಂದ. ಇವನು ಯಾವ ಭಗವಂತ? ನನ್ ಗೆಳೆಯ, ನನ್ ಪ್ರಭು, ನನ್ ಗೋವಿಂದ. ಈ ಜಗತ್ತಿಂದ ಅಧರ್ಮನ ನಾಶ ಮಾಡೋಕಂತ, ತನ್ನ ಭಕ್ತರನ್ನ ಉದ್ಧಾರ ಮಾಡೋಕಂತ ಈ ಭೂಮಿಯಲ್ಲಿ ಅವತಾರ ಎತ್ತಿದ್ದಾನೆ. ಅವನು ಎಲ್ರ ಮಧ್ಯ ದೇವ್ರ ತರ ಅಲ್ಲ, ಒಬ್ಬ ಗೆಳೆಯನ ಹಾಗೆ ಜೊತೆಯಾಗಿರ್ತಾನೆ. ಅಣ್ಣ, ನಾವು ನಮ್ ಗೋಮಾತೆಗೆ ಎಷ್ಟು ಸೇವೆ ಮಾಡ್ಬೇಕಂದ್ರಿ ಅವಳೇ ಹೆಚ್ಚು ಹಾಲು ಕೊಡ್ಬೇಕು. ಆ ಬರ್ಸಾನದಲ್ಲಿರೋ ಹಠಮಾರಿ ರಾಧೆಯ ಗೋಮಾತೆಗೆ ಸೋಲಾಗ್ಬೇಕು. ನಾನ್ ಸಿದ್ಧವಾಗಿದ್ದೀನಿ ಕೃಷ್ಣ. ನಾನು ಇವತ್ತಿನಿಂದಾನೇ ನಮ್ ಗೋಮಾತೆಗೆ
ನಾನ್ ತಿನ್ನೋ ಶಕ್ತಿಶಾಲಿ ಲಾಡು ತಿನ್ನಿಸ್ತೀನಿ. ಅವನ್ ಜೀವಿಗಳ ಮಧ್ಯೆ ಯಾವ ಭೇದಾನೂ ಮಾಡಲ್ಲ. ಮನುಷ್ಯರಲ್ದೆ ಪಶುಗಳನ್ನು ಎಷ್ಟು ಪ್ರೀತಿಸ್ತಾನಂದ್ರೆ ಅವರನ್ನ ಮಾತೆ ಅಂತ ಕರೀತಾನೆ. ಹೇಗೋ ಮಾತಿ, ನಮ್ಮ ಕೋರಿಕೆಯನ್ನ ಒಪ್ಪು. ನಿಮ್ಮನ್ನ ನಮ್ ಗೋರಾಣಿ ಮಾಡೋದಿಕ್ಕೆ ನಮ್ ಕೈಲಾಗಿದ್ದನ್ನೆಲ್ಲ ನಾವು ಮಾಡಿದ್ವಿ. ಇವತ್ತಿಂದ ನಾವ್ ಯಾವಾಗ್ಲೂ ನಿಮ್ಮ ಸೇವೆ ಮಾಡ್ತೀವಿ. ನೀವ್ ಮಾಡ್ಬೇಕಿರೋದಿಷ್ಟೇ, ಬೇರೆ ಹಸುಗಳಿಗಿಂತ ಹೆಚ್ಚು ಹಾಲು ಕೊಡ್ಬೇಕು. ಆ ಬರ್ಸಾನದಲ್ಲಿರೋ ರಾಧೆ ಹಸು ಏನಾದ್ರೂ ಗೌರಾಣಿ ಆಗ್ಬಿಟ್ರೆ ನಾವಿನ್ಮೇಲೆ ಆ ರಾಧೆ ಮುಂದೆ ತಲೆ ಎತ್ತಕ್ಕಾಗೋದೇ ಇಲ್ಲ. ನೋಡು ರತ್ನ, ನನ್ಗೆ ಮತ್ತೆ ಇಡೀ ಬರ್ಸಾನಕ್ಕೆ ನಿನ್ ಮೇಲೆ ಹೆಮ್ಮೆ ಇದೆ. ಇಡೀ ಬ್ರಜಮಂಡಲಕ್ಕೆ ಗೊತ್ತು ನಮ್ಮ ಅಪ್ಪನ ಹತ್ರ 1 ಲಕ್ಷ ಹಸು ಇರೋದು, ಮತ್ತೆ ಅವರಲ್ಲೇ ನೀನ್ ತುಂಬಾ ಒಳ್ಳೆ ಹಸು. ರತ್ನ, ನಾಳೆ ನೀನು ಆ ಕೃಷ್ಣನ ಹಸುಗಿಂತ ಕಡಿಮೆ ಹಾಲು ಕೊಟ್ರೆ ನಾನ್ ನಿನ್ನನ್ನ ಯಾವತ್ತೂ ಕ್ಷಮಿಸೋದಿಲ್ಲ, ಯಾವತ್ತೂ ಕ್ಷಮಿಸೋದಿಲ್ಲ, ಯಾವತ್ತೂ ಕ್ಷಮಿಸೋದಿಲ್ಲ. ಬರೀ ತಲೆ ಆಡ್ಸಿದ್ರೆ ಸಾಕಾಗೋದಿಲ್ಲ. ನೀನು ನಾಳೆ ಆಟದಲ್ಲಿ ರಾಣಿ ಆಗ್ಬೇಕು. ಆ ಕೃಷ್ಣನ್ ಕೊಬ್ಬನ್ನ ಇಳಿಸ್ಬೇಕು. ಅರ್ಥ ಆಯ್ತಾ? ನೀನ್ ಅವಳಿಗೆ ಬುದ್ಧಿ ಹೇಳ್ತಾ ಇದೀಯೋ ಬೈತಾ ಇದೀಯೋ? ಅಮ್ಮ, ನಾನು ಇವಳಿಗೆ ಬೈತಾ ಇಲ್ಲ, ಬಿಡಿಸ್ ಹೇಳ್ತಾ ಇದ್ದೀನಿ. ನಾಳೆ ಇವಳು ತುಂಬಾ ಹಾಲು ಕೊಡ್ಲಿ ಅಂತ. ನೋಡ್ದ ಅಮ್ಮ, ರತ್ನಂಗೆ ಗೊತ್ತಾಯ್ತು. ಇವಳು ನಾಳೆ ತುಂಬಾ ಹಾಲು ಕೊಡ್ತೀನಿ ಅಂತಿದ್ದಾಳೆ. ಆ ಕೃಷ್ಣನ್ ಜಂಬೆ ಎಲ್ಲ ಚೂರ್ ಚೂರಾಗೋಗುತ್ತೆ. ಮಗಳೇ, ಇವಳು ಹಾಲ್ ಕೊಡೋ ಮಾತಾಡ್ತಿಲ್ಲ. ಇವಳು ಹೇಳ್ತಿರೋದು ಮೊದ್ಲು ತಿನ್ನೋಕೇನಾದ್ರೂ ಕೊಡು, ಆಮೇಲೆ ಹಾಲಿನ ವಿಷಯ ಹೇಳು ಅಂತ. ತಿಳಿತಾ? ಹಾ ಸರಿ ಬಿಡಮ್ಮ, ನೀನೇ ಅವಳಿಗೆ ತಿನ್ನೋಕೇನಾದ್ರೂ ಕೊಡು. ನನಗೆ ತುಂಬಾ ಚೆನ್ನಾಗ್ ಗೊತ್ತು ನೀನು 1 ಲಕ್ಷ ಹಸುಗಳಲ್ಲಿ ಈ ರತ್ನನ್ನೇ ತುಂಬಾ ಪ್ರೀತಿ ಮಾಡ್ತೀಯ ಅಂತ. ನಂಗಿಂತಾನು ಹೆಚ್ಚು. ಮಗಳೇ, ನನಗ್ ನನ್ ಪ್ರಾಣಕ್ಕಿಂತನೂ ಹೆಚ್ಚು ನಿನ್ ಮೇಲೆ ಪ್ರೀತಿ ಇದೆ. ಅಮ್ಮ, ನಾಳೆ ಆಗೋಲ್ಲ ಏನ್ ಮಾಡ್ತಾನೆ ಅಂತ ನಾನು ನೋಡೇ ಬಿಡ್ತೀನಿ. ಗೆಳೆಯರಿ, ನಮ್ ಹಸುಗಿ ಮಾತ್ ಬರೋದಿಲ್ಲ, ಆದ್ರೆ ನಮ್ ಪ್ರೀತಿಯ ಮಾತನ್ನ ಇವಳು ಖಂಡಿತ ಅರ್ಥ ಮಾಡ್ಕೋತಾಳೆ. ಇವಳ ಹೃದಯನ ತಲುಪೋದಿಕ್ಕೆ ಇದು ಒಂದೇ ದಾರಿ ಇರೋದು. ಈಗ ನಮ್ಮ ಪ್ರೀತಿನಿ ನಮ್ ಗೋಮಾತೆನ ಗೌರಾಣಿ ಮಾಡಕ್ಕಾಗದು. ನಾವು ನಿನ್ಗೆ ಪೂಜೆ ಮಾಡ್ತೀವಿ, ಯಾಕಂದ್ರೆ ನೀನು ಸಾಕ್ಷಾತ್ ದೇವರ ರೂಪ. ನಿನ್ನ ಒಳಗೆ 33 ಕೋಟಿ ದೇವತೆಗಳು ವಾಸ ಇದ್ದಾರೆ. ನೀನೇ ನಮ್ಮ ಗೊಲ್ಲರ ಬಾಳಿಗೆ ಬೆಳಕಾಗಿದ್ಯಾ ತಾಯಿ. ನಾವೆಲ್ಲ ಗೊಲ್ಲರು ನಿನ್ನ ಮಕ್ಕಳೇ. ಈಗ ವೃಂದಾವನದ ಗೊಲ್ಲರ ಮರ್ಯಾದೆನ ನೀನೇ ಕಾಪಾಡಬೇಕು. ಈ ಗೋಮಾತೆ ಆಶೀರ್ವಾದ ಮಾಡು. ಇವನ್ನ ತಲುಪೋದಕ್ಕೆ ಯಾವ ಆಡಂಬರದ ಅವಶ್ಯಕತೆನೂ ಇಲ್ಲ, ಅಥವಾ ಜ್ಞಾನನೂ. ನನ್ನ ಗೋವಿಂದಂಗೆ ಕೇವಲ ಪ್ರೇಮ ಮತ್ತೆ ಭಕ್ತಿಯ ಭಾಷೆ ಅರ್ಥ ಆಗುತ್ತೆ. ಕೇವಲ ಪ್ರೇಮ ಮತ್ತು ಭಕ್ತಿಯಿಂದ ಅವನನ್ನ ಪಡ್ಕೊಳ್ಬಹುದು. ಈ ಹುಡುಗನ ಬುದ್ಧಿ ಭ್ರಷ್ಟ ಆಗಿದೆ. ಭಗವಂತ ಆದ್ಮೇಲೆ ಮನುಷ್ಯರ ಮಧ್ಯ ಮನುಷ್ಯನ ರೂಪದಲ್ಲಿರೋಕ್ ಹೇಗ್ ಸಾಧ್ಯ? ಮನುಷ್ಯರು ಅಧರ್ಮಿಗಳು ಮತ್ತೆ ಪಾಪಿಗಳು. ಭಗವಂತನ ಸಖ ಅನ್ನೋದು ಅಥವಾ ಮನುಷ್ಯ ಅಂದ್ರೆ ಅದು ಭಗವಂತನ್ಗೆ ಮಾಡೋ ಅವಮಾನ. ಆಚಾರ್ಯರೇ, ನನಗೆ ಹೆಚ್ಚೇನೂ ಗೊತ್ತಿಲ್ಲ, ಆದ್ರೆ ಇಷ್ಟಂತೂ ಖಂಡಿತ ಗೊತ್ತು, ಪ್ರತಿಯೊಬ್ಬ ಮನುಷ್ಯನಲ್ಲೂ ಭಗವಂತನ ಅಂಶ ಇದೆ. ಶಾಸ್ತ್ರಗಳಲ್ಲೂ ಬರೆದಿದ್ದಾರೆ, ಅಹಂ ಬ್ರಹ್ಮಾಸ್ಮಿ ಅಂದ್ರೆ ನಾನೇ ಬ್ರಹ್ಮನು. ಬ್ರಹ್ಮ ಪ್ರತಿಯೊಬ್ಬ ಮನುಷ್ಯನಲ್ಲಿದ್ದಾನೆ, ನನ್ನೊಳಗೂ ಮತ್ತೆ ನಿಮ್ಮೊಳಗೂ. ಬಾಲಕ, ನಿನ್ಗೇನು ಮಾಡಕ್ಕಾಗಲ್ಲ. ಬ್ರಾಹ್ಮಣರ ಹೆಸರಿಗೆ ಕಳಂಕ ಇವನು. ಇವನು ಈ ಆಶ್ರಮವನ್ನು ಅಪವಿತ್ರ ಮಾಡ್ತಾನೆ.
ಕರ್ಕೊಂಡು ಹೋಗಿ ಇವನ್ನ ಇಲ್ಲಿಂದ. ಗೆಲ್ತಾಳೆ ಗೆಲ್ತಾಳೆ ಕೃಷ್ಣನ ನಂದಾನೆ ಗೆಲ್ತಾಳೆ, ಗೆಲ್ತಾಳೆ ಗೆಲ್ತಾಳೆ ಕೃಷ್ಣನ ನಂದಾನೆ ಗೆಲ್ತಾಳೆ, ಗೆಲ್ತಾಳೆ ಗೆಲ್ತಾಳೆ ನಮ್ಮ ರಾಧೆ ಇರುತ್ತಾಳೆ, ಗೆಲ್ತಾಳೆ ಗೆಲ್ತಾಳೆ ಕೃಷ್ಣನ ನಂದಾನೆ ಗೆಲ್ತಾಳೆ, ಗೆಲ್ತಾಳೆ ಕೃಷ್ಣನ ನಂದಾನೆ ಗೆಲ್ತಾಳೆ, ಗೆಲ್ತಾಳೆ ಗೆಲ್ತಾಳೆ ನಮ್ಮ ರಾಧೆ ಇರುತ್ತಾಳೆ, ಗೆಲ್ತಾಳೆ ಗೆಲ್ತಾಳೆ ಕೃಷ್ಣನ ನಂದನೆ ಗೆಲ್ತಾಳೆ. ರಾಧೆ ನನ್ ಮಾತ್ ಕೇಳು. ಗೊಲ್ಲ, ಈ ರಾಧೆಗೆ ಕೇಳೋದು ಸೋಲೋದು ಅಲ್ಲ, ನನಗೆ ಗೆಲ್ಲೋದ್ ಮಾತ್ರ ಗೊತ್ತು. ಈಗ್ಲೂ ಸಮಯ ಇದೆ, ನಿನ್ ರತ್ನನ ಕರ್ಕೊಂಡು ಹೋಗ್ಬಿಡು. ಈ ಸಲ ನಿನ್ ರತ್ನ ಅಲ್ಲ, ಬದ್ಲಿಗೆ ನಮ್ ನಂದನೆ ಗೆಲ್ಲೋದು. ಗೊಲ್ಲ, ನಾನ್ ಹೇಳೋ ಮಾತನ್ನು ಕೇಳು. ನಿನಗೆ ಕನ್ಸೆ ಕಾಣ್ಬೇಕು ಅಂದ್ರೆ ಮನೆಗ್ ಹೋಗು, ಹೋಗಿ ಬೆಣ್ಣೆ ತಿಂದು ಮಲ್ಕೋ. ಕನ್ಸು ಚೆನ್ನಾಗ್ ಬೀಳುತ್ತೆ. ಮರಿ ರಾಧೆ, ತಲಾಟ ಕೃಷ್ಣ. ಸುಧಾಮ, ಏನಾಗಿದೆ ನಿನ್ಗೆ? ಮನ್ಸಿಗೆ ಏನ್ ಬಂತು ಅದನ್ನೆಲ್ಲ ಹೇಳ್ತಿದ್ಯಾ? ನಾನ್ ಹೇಳ್ತಿದ್ದೀನಿ, ಹೋಗಿ ಕ್ಷಮೆ ಕೇಳೋರ್ನ. ಅಮ್ಮ, ನಾನ್ ಯಾಕೆ ಕ್ಷಮೆ ಕೇಳಲಿ? ನಾನೇನಾದ್ರೂ ತಪ್ಪು ಮಾಡಿದಿದ್ರೆ ಖಂಡಿತ ಕ್ಷಮೆ ಕೇಳ್ತಿದ್ದೆ. ಆದ್ರೆ ನಾನು ಏನ್ ಹೇಳ್ದ್ನೋ ಅದೇ ನನ್ ಸತ್ಯ. ನಿನ್ಗೇನ್ ಗೊತ್ತಿದೆ ಸತ್ಯ ಅಂದ್ರೆ? ನೀನು ಶಾಸ್ತ್ರದ ಅಧ್ಯಯನ ಮಾಡಿದ್ಯಾ? ದಡ್ಡ ನೀನು. ಹೋಗಿ ಕ್ಷಮೆ ಕೇಳು. ನಡಿ ನಡಿ ನೀನು. ಆಚಾರ್ಯರೇ, ನನ್ ಮಗನಿಂದ ತಪ್ಪಾಗಿದೆ, ಅವನನ್ನ ಕ್ಷಮಿಸ್ಬಿಡಿ. ನಾನ್ ನಿಮ್ ಕಾಲಕ್ ಬೀಳ್ತೀನಿ. ಆಚಾರ್ಯರೇ, ಕ್ಷಮಿಸ್ಬಿಡಿ. ಬೇಡ, ನನ್ನ ಸ್ಪರ್ಶಿಸ್ಬೇಡ ಈ ನಿನ್ನ ಅಪವಿತ್ರ ಕೈಯಿಂದ. ಯಾಕಂದ್ರೆ ತಪ್ಪು ಈ ಬಾಲಕಂದಲ್ಲ, ಬದಲಿಗೆ ನಿಮ್ಮಿಬ್ಬರದ್ದು. ಹಾ ಆಚಾರ್ಯರೇ, ತಪ್ಪು ನಮ್ದೆ. ಕೇವಲ ತಪ್ಪಷ್ಟೇ ಅಲ್ಲ, ನೀವಿಬ್ರು ಪತಿ ಪತ್ನಿ ಸೇರಿ ಅಕ್ಷಮ್ಯ ಅಪರಾಧ ಮಾಡಿದ್ದೀರಿ. ಇದು ನಿಮ್ಮಿಬ್ಬರ ಚಾರಿತ್ರ್ಯ ಗುಣದ ಪ್ರಭಾವನೆ ಇವನಿಗೆ ಇಷ್ಟು ಅಹಂಕಾರ ತುಂಬಿರೋದು. ಅಶುದ್ಧ ಈ ಬ್ರಾಹ್ಮಣ, ಯಾಕಂದ್ರೆ ಇವನ ತಂದೆ ತಾಯಿನೂ ಅಶುದ್ಧನೇ. ನಿಮ್ಮಿಬ್ಬರ ಮಿಲನನೂ ಅಶುದ್ಧನೇ, ನಿಮ್ಮ ಸಂಬಂಧನೂ ಅಪವಿತ್ರನೇ. ಆಚಾರ್ಯರೇ, ನೀವೆಂತ ಮಾತಾಡ್ತಿದ್ದೀರಿ? ಇವನು ಬ್ರಾಹ್ಮಣನ ಪುತ್ರನೇ. ಹಾ, ಇವನು ನಿನ್ನ ಪುತ್ರನೇ, ಮತ್ತೆ ನೀನು ಬ್ರಾಹ್ಮಣನೇ. ಆದ್ರೆ ನಿನ್ನ ಈ ಪತ್ನಿ, ಅವಳು ಬ್ರಾಹ್ಮಣ ಅಲ್ವಲ್ಲ. ಈಗ ನೀನೇ ಹೇಳು, ಒಬ್ಬ ಬ್ರಾಹ್ಮಣ ಪುರುಷ ಮತ್ತೆ ಇಂಥ ಸ್ತ್ರೀ ಬ್ರಾಹ್ಮಣ ಕುಲಕ್ಕೆ ಸೇರ್ದಿದ್ದವಳು, ಇವಳ ಗರ್ಭದಿಂದ ಒಬ್ಬ ಬ್ರಾಹ್ಮಣ ಪುತ್ರ ಹೇಗ್ ಹುಟ್ಟೋಕ್ ಸಾಧ್ಯ ಇದೆ? ಇನ್ನೂ ನಾನು ಹೇಳ್ಬೇಕಾದ ಅವಶ್ಯಕತೆ ಇದೆಯಾ? ಈ ನಿನ್ನ ಪುತ್ರ ಅಶುದ್ಧ ಅಂತ. ಈ ಅಶುದ್ಧ ಬಾಲಕ ಎಂದೂ ಬ್ರಾಹ್ಮಣ ಆಗೋಕ್ ಸಾಧ್ಯ ಇಲ್ಲ. ರಾಧೆ, ಅಷ್ಟ್ ಕೋಪ ಯಾಕೆ ಮಾಡ್ಕೊಳ್ತೀಯಾ? ಇವನು ನಿನ್ ಕೃಷ್ಣನೇ ಅಲ್ವಾ? ನನ್ ಕೃಷ್ಣ ಆದ್ರೆ ನನ್ ಸೋಲೊಪ್ಕೊಬಿಡ್ಬೇಕಾ? ಕೃಷ್ಣ, ರಾಧೆ, ಕೋಪ ಮಾಡ್ಕೊಳ್ಳೋಂತ ಅಗತ್ಯ ಏನಿಲ್ಲ. ಕಾಯೋ ಸಮಯ ಬೇಗನೆ ಮುಗಿದ್ಬಿಡುತ್ತೆ. ಮತ್ ಈಗ್ಲೇ ಗೊತ್ತಾಗತ್ತೆ ಯಾವ ಗೋಮಾತೆ ಗೋರಾಣೆ ಆಗ್ತಾಳೆ ಅಂತ. ಈಗ ನೋಡು ಹಟ್ಟು ಮರಿ ರಾಧೆ, ನಮ್ ನಂದ ಎಷ್ಟೊಂದ್ ಹಾಲ್ ಕೊಡ್ತಾಳೆ. ತಲಾಟೆ ಗೊಲ್ಲ, ನೋಡ್ತಾ ಇರು. ನಿನ್ ಹಸು ಎಷ್ಟಾದ್ರೂ ಹಾಲ್ ಕೊಡ್ಲಿ, ಗೆಲ್ಲೋದು ನನ್ ಹಸು ರತ್ನಾನೇ. ದಾಮ, ಹಸಿ ಹುಲ್ಲೆಲ್ಲಿದೆ? ನಾವು ನಮ್ಮ ಹಸುಗೆ ಹಸಿ ಹುಲ್ ಕೊಡ್ಬೇಕು. ಅವಳಿಗೆ ಏನು ಕಡಿಮೆ ಆಗ್ಬಾರ್ದು. ಹೌದಣ್ಣ.
ಹಸುದು 3 ಮಡ್ಕೆ. ಅಣ್ಣ, ನೀನು ನಮ್ ಪಕ್ಷನ ಇಲ್ಲ ನಮ್ನ ಸೋಲ್ಸೋ ಪಕ್ಷನ? ಕೃಷ್ಣ, ನಾನಂತೂ ನಿನ್ ಕಡೆಗೆ. ಆದ್ರೆ ನಿನ್ ತರ ನನ್ಗೆ ಸತ್ಯ ಮುಚ್ಚಿಡೋಕ್ಕಾಗಲ್ಲ. ಆದ್ರೆ ಗೆಲ್ಲೋದಂತೂ ನಾವೇ. ಅಣ್ಣ, ಮತ್ ನೀನು ನನಗಣ್ಣ ಅಲ್ವಾ? ಇಲ್ಲ ಇಲ್ಲ, ನನ್ ಮಾತಿನ ಅರ್ಥ ಏನಂದ್ರೆ ನಾನ್ ಈಗ್ಲೇ ಹೋಗಿ ಹಾಲಿನ ಮಡ್ಕೆ ತರ್ತೀನಿ. ಗೊಲ್ಲ, ನಾನ್ ಹೇಳಿದ್ನಲ್ಲ ನಮ್ಮಪ್ಪನ ಹತ್ರ 1 ಲಕ್ಷ ಹಸು ಇದೆ ಅಂತ. ನೀನ್ ನನ್ನನ್ನ ಯಾವತ್ತೂ ಗೆಲ್ಲೋದಕ್ಕೆ ಆಗೋದಿಲ್ಲ. ರಾಧಿ, ನಿನ್ ರತ್ನ ಎಷ್ಟು ಹಾಲು ಕೊಟ್ಟಿದ್ದಾಳು ಅಷ್ಟೇ ಹಾಲು ನಮ್ ನಂದಾನು ಕೊಟ್ಟಿದ್ದಾಳೆ. ಇಲ್ಲೋಡು. ಅಂದ್ರೆ ಇಷ್ಟೇ. ನೀನು ಗೆದ್ದಿಲ್ಲ, ನಾನು ಸೋತಿಲ್ಲ. ಗೆದ್ದಿದ್ದು ನಮ್ಮಿಬ್ರ ಹಸುಗಳು. ಆದ್ರೆ ಕೃಷ್ಣ, ಗೋರಾಣಿ ಅಂತೂ ಒಂದೇ ಹಸು ಆಗೋದಲ್ವಾ? ಹೇಗೂ ಬರ್ಸಾನದ ಹಸುನೇ ಗೋರಾಣಿ ಆಗ್ತಿದ್ಲು. ಹಾಗಿದ್ರೆ ಈ ಬಾರಿನೂ ಅವಳೇ ಆಗ್ಲಿ ಬಿಡು. ಅದೇನೆ, ಪ್ರತಿ ಸಲ ಬರ್ಸಾನದ ಹಸುನಿ ಗೋರಾಣಿ ಆಗ್ತಿದ್ಲು. ಅದಕ್ಕೆ ಈ ಸಲ ನಮ್ ನಂದನು ಗೋರಾಣಿ ಆಗ್ಲಿ ಬಿಡು. ರಾಧೆ ಪುಟಿ, ನೀನೇ ಒಪ್ಕೊಂಡ್ಬಿಡು.